ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಅಪ್ಡೇಟ್ ಕೊಟ್ಟಿದ್ದೆ. CSK ಫಾರ್ ದಿ ಫಸ್ಟ್ ಟೈಮ್ 2026 ಮೆಗಾ ಫ್ಯಾನ್ ಇವೆಂಟ್ನ ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತ. ಹೌದು, ಈಗ CSK ಕಡೆಯಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ. ಆ ದಿನ ಯಾವ ಥರ ಇರುತ್ತೆ ಅಂತ ಎಲ್ಲವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೋ ಅವ್ರು ಒಂದು ಸೆಕೆಂಡ್ ವಿಡಿಯೋನ ಪಾಸ್ ಮಾಡಿ ಹಂಗೆ ಟಕ್ ನಂಗೆ ಸಬ್ಸ್ಕ್ರೈಬ್ ಆಗಿ ಬಂದು ವಿಡಿಯೋ ನೋಡಿ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. CSK ಮೆಗಾ ಫ್ಯಾನ್ ಇವೆಂಟ್ನ ಹೋಸ್ಟ್ ಮಾಡ್ತಾ ಇದೆ ಅಂತ ಹೇಳ್ದಲ್ವಾ, ಅದ್ರ ಟೈಟ್ಲಲ್ಲಿ ಬಂದು ದಿ ರೋಲ್ 26 ಅಂತ ಟೈಟ್ಲ್ ಇಟ್ಟಿದ್ದಾರೆ. ಆ ದಿನ ಯಾವ್ಯಾವ ಥರ ಇರುತ್ತೆ ಅಂದರೆ CSK ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಹೌದು, ಅರೌಂಡ್ 10 to 15 ಮಿನಿಟ್ಸ್ CSK ಪ್ಲೇಯರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಅವೆಲ್ಲ ಮಾಡಬೇಕು, ಯಾಕಂದ್ರೆ ಸ್ಟೇಡಿಯಂ ಒಳಗಡೆ ಫ್ಯಾನ್ಸ್ ಬಂದಿರ್ತಾರೆ. ಇವ್ರು ಏನ್ ಮಾಡಿದ್ರು ಎಲ್ಲ ಫ್ಯಾನ್ಸ್ಗೋಸ್ಕರ ಆಗಿರುತ್ತೆ ಅಲ್ವಾ. ಆದ್ರಿಂದ ಒಂದು 10 to 15 ಮಿನಿಟ್ಸ್ ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಪ್ರತಿಯೊಬ್ಬ ಪ್ಲೇಯರ್ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಎಂಟ್ರೀಸ್ ಅಂದ್ರೆ ಏನಂದ್ರೆ CSK ಪರವಾಗಿ ಯಾರ್ಯಾರು ಆಡಿರ್ತಾರಲ್ವಾ, ಲೆಜೆಂಡರಿ ಬ್ಯಾಟ್ಸ್ಮನ್ಸ್ ಇರ್ಬೋದು, ಮತ್ತೆ CSK ದಲ್ಲಿ ಯಾರ್ಯಾರು ಹೆಡ್ ಇದಾರಲ್ವಾ ಅವ್ರು ಇರ್ಬೋದು, ಮೇನ್ ಯಾರ್ಯಾರು CSKಗೆ ಸಂಬಂಧಪಟ್ಟಿರ್ತಾರೋ ಅವ್ರ ಎಂಟ್ರೀಸ್ ಇರ್ಬೋದು, ಮತ್ತೆ ಪ್ಲೇಯರ್ಸ್ ಎಂಟ್ರಿ ಇರ್ಬೋದು, ಇವೆಲ್ಲವನ್ನು ಮಾಡ್ತಾರಂತೆ. ಮತ್ತೆ ಫನ್ ಮ್ಯಾಚ್ ಇರುತ್ತಂತೆ. ಫನ್ ಮ್ಯಾಚ್ ಅಂದ್ರೆ ಇವಾಗ CSK ಟೀಮ್ ಅವರೇ ಡಿವೈಡ್ ಮಾಡ್ಕೊಂಡು ಒಂದು 15 to 20 ಮಿನಿಟ್ಸ್ ಜಸ್ಟ್ ನಾರ್ಮಲ್ ಆಗಿ ಫನ್ ಆಗಿ ಮ್ಯಾಚ್ ತರ ಆಡೋದು. ಜರ್ನಿ ಆಫ್ CSK ಆ ಟೀಮ್ ಯಾವ ತರ ಉಟ್ಕಂತು, ಮತ್ತೆ ಸ್ಟಾರ್ಟಿಂಗ್ ಆಫ್ ದಿ IPL ಇಂದ ಇಲ್ಲಿ ತನಕ ಯಾವ ತರ ಬಂತು, ಯಾವ್ಯಾವ ತರ ಇತ್ತು, ಏನೇನಾಯ್ತು, ಮತ್ತೆ ಯಾವ ತರ ಟೈಟಲ್ ಹೊಡೆದ್ರು, CSK ಜರ್ನಿನ ವಿಡಿಯೋ ಪ್ಲೇ ಮಾಡ್ತಾರೆ. ಲೈವ್ ಪರ್ಫಾರ್ಮೆನ್ಸ್ ಮಾಡೋದು ಯಾರು ಅಂದ್ರೆ AR ರೆಹಮಾನ್ ಅಂತ ಅಫಿಷಿಯಲ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ CSK ಮೆಗಾ ಫ್ಯಾನ್ ಇವೆಂಟ್ ನ ಹೋಸ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಖುಷಿ ಅಂತ ಹೇಳ್ಬೋದು. ಎಸ್ಪೆಷಲಿ ಚೆನ್ನೈ ಫ್ಯಾನ್ಸ್ಗೆ ಖುಷಿ ಅಂತ ಹೇಳ್ಬೋದು. ಯಾಕಂದ್ರೆ ಯಾವತ್ತೂ ಅಷ್ಟೇ ಫ್ಯಾನ್ಸ್ ಇಂದ ಟೀಮ್ ಹೊರತು ಟೀಮ್ ಇಂದ ಫ್ಯಾನ್ಸ್ ಅಲ್ಲ. ಯಾವ ಟೀಮ್ಗೆ ಫ್ಯಾನ್ಸ್ ಸಪೋರ್ಟ್ ಜಾಸ್ತಿ ಇದೆಯೋ ಆ ಟೀಮ್ ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೇ ಜಾಸ್ತಿ ಇರುತ್ತೆ, ಮತ್ತೆ ಫೇಮಸ್ ಆಗುತ್ತೆ. ಅದಕ್ಕೆ ಪ್ರತಿಯೊಂದು ಟೀಮು ಫ್ಯಾನ್ಸ್ಗೋಸ್ಕರ ಈ ತರ ಏನಾದ್ರು ಆರ್ಗನೈಸ್ ಮಾಡ್ತಾ ಇರ್ಬೇಕು, ಹೋಸ್ಟ್ ಮಾಡ್ತಾ ಇರಬೇಕು. ಇದನ್ನ ಸ್ಟಾರ್ಟ್ ಮಾಡಿದ ಪೋಸ್ಟ್ ಬಂದು ನಮ್ಮ RCBನೇ ಯಾವಾಗ್ಲೂ ಸ್ಟಾರ್ಟ್ ಮಾಡೋದು. ಏನೋ ಒಂಥರ ಡಿಫ್ರೆಂಟ್ ಆಗಿ ಫ್ಯಾನ್ಸ್ಗೋಸ್ಕರ ಏನೋ ಒಂದು ಮಾಡ್ತಾ ಇರ್ತಾರೆ ನಮ್ಮ RCB. ಅದನ್ನ ನೋಡಿ ಇವಾಗ CSK ಕಾಪಿ ಮಾಡಿದೆ ಅಂತ ಹೇಳ್ಬೋದು. ಇದನ್ನ ನೋಡಿ ಬೇರೆ ಫ್ರಾಂಚೈಸಿ ಕೂಡ ಕಾಪಿ ಮಾಡಿ ಈ ತರ ಹೋಸ್ಟ್ ಮಾಡ್ಬೇಕು. ಯಾಕಂದ್ರೆ ಈಗ ನೋಡಿ IPL ಅಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಯಾವ್ದು ಇಟ್ಕೊಂಡಿರೋದಂದ್ರೆ ಮುಂಬೈ, RCB, ಚೆನ್ನೈ ಅಷ್ಟೇ. ಅದನ್ನ ಬಿಟ್ಟು ಕೋಲ್ಕತ್ತಾ ಇರ್ಬೋದು, ಮತ್ತೆ ಸನ್ರೈಸರ್ಸ್ ಹೈದರಾಬಾದ್ ಇರ್ಬೋದು, ಗುಜರಾತ್ ಇರ್ಬೋದು, ಲಕ್ನೋ ಇರ್ಬೋದು, ಡೆಲ್ಲಿ ಇರ್ಬೋದು, ಇವೆಲ್ಲ ಆಗ್ಲಿಂದನೂ ಇದಾವೆ. ಬಟ್ ಅವ್ರಿಗೆ ಅಷ್ಟೊಂದು ರೆಕಗ್ನೈಸ್ ಸಿಗ್ತಾ ಇಲ್ಲ ಟೀಮ್ಗೆ. ಯಾಕಂದ್ರೆ ಅವ್ರ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ, ಮತ್ತೆ ಅವರು ಫ್ಯಾನ್ಸ್ಗೋಸ್ಕರ ಏನು ಮಾಡ್ತಾ ಇಲ್ಲ. ನಮ್ಮ RCB ಫ್ಯಾನ್ಸ್ಗೋಸ್ಕರ ಸ್ವಲ್ಪ ಈವೆಂಟ್ಸ್ ಅದು ಇದು ಏನೋ ಮಾಡ್ತಾ ಇದಾರೆ ಡಿಫ್ರೆಂಟ್ ಆಗಿ. ಮತ್ತೆ ಇವಾಗ CSKನ ಸ್ಟಾರ್ಟ್ ಮಾಡ್ಕೊಂಡಿದೆ. ಅದಕ್ಕೆ ಪ್ರತಿಯೊಂದು ಟೀಮ್ ಫ್ಯಾನ್ಸ್ಗೋಸ್ಕರ ಏನಾದ್ರು ಮಾಡ್ಬೇಕಂತ ಹೇಳ್ತೀನಿ. CSK ಅವರು ಇದೇ ಮೊದಲನೇ ಬಾರಿಗೆ ಅಲ್ವಾ ಮೆಗಾ ಫ್ಯಾನ್ ಇವೆಂಟ್ ನ ಹೋಸ್ಟ್ ಮಾಡ್ತಾ ಇರೋದು. ಇದನ್ನ ಇದೇ ತರ ಕಂಟಿನ್ಯೂ ಮಾಡ್ತಾರೋ ಮುಂದಿನ ವರ್ಷಗಳಲ್ಲ ಅಂತ ಗೊತ್ತಿಲ್ಲ. ಮಾಡಿಲ್ಲ ಅಂದ್ರೆ ಇದೇ ತರ ಕಂಟಿನ್ಯೂ ಮಾಡ್ಲಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ CSK ಮೆಗಾ ಫ್ಯಾನ್ ಇವೆಂಟ್ ನ ಹೋಸ್ಟ್ ಮಾಡ್ತಾ ಇರೋದು ನಿಮ್ಗೆಲ್ಲ ಇಷ್ಟ ಇದೆನಾ ಇಲ್ವಾ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.